ನಮ್ಮ ದೇವರು ಬಿಡುಗಡೆ ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಬಿಡುಗಡೆಯನ್ನುಂಟು ಮಾಡುವಂತ ದೇವರಾಗಿದ್ದಾರೆ. ಆತನನ್ನು ನಂಬಿ ಬಂದಂತವರಿಗೆ, ಆತನನ್ನು ಹುಡುಕಿ ಬಂದಂತವರಿಗೆ ಒಂದು ದಿನನೂ ಕೂಡ ಆತನು ತಳ್ಳಿ ಬಿಟ್ಟವರಲ್ಲ. ಎಲ್ಲ ಸೆರೆಮನೆಯ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಆತನು ಇಳಿದು ಬಂದು ನಮ್ಮನ್ನು ಬಿಡಿಸುವುದಕ್ಕೆ ಆತನು ಶಕ್ತನಾದಂತವನಾಗಿದ್ದಾರೆ. ಹಲ್ಲೆಲೂಯಾ. ಪೇತ್ರನ ಜೀವಿತದಲ್ಲಿ ಕೂಡ ಇದೇ ರೀತಿಯಾದಂತ ಕಟ್ಟಲ್ಪಟ್ಟಂತ ಅವಸ್ಥೆ. ಆದ್ರೆ ಚೆನ್ನಾಗಿ ಗಮನಿಸಿ, ನಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಪ್ರಯತ್ನಿಸಿ ನಾವು ಸೋತೋದಾಗ ಒಂದು ಮಾತ್ರ ನಮಗೆ ಸೋಲನ್ನ ಕೊಡದೆ ಜಯವನ್ನ ಕೊಡುವಂತ ಏಕೈಕ ವಿಷಯ ಅಂದ್ರೆ ಪ್ರಾರ್ಥನೆ. ನಮಗಿರ್ತಕ್ಕಂಥ ಒಂದೇ ಒಂದು ಆಯುಧ, ಕಡೆಯದಾಗಿ ಎಲ್ಲವನ್ನ ಪ್ರಯತ್ನಿಸಿ ನಾವು ಸೋತಾಗ ನಮಗಿರ್ತಕ್ಕಂಥ ಏಕೈಕವಾದಂತ ಬಲಿಷ್ಠವಾದ ಆಯುಧ ಯಾವುದಂದ್ರೆ ಪ್ರಾರ್ಥನೆ ಆಗಿದೆ. ಕಾರಣ ಯಾಕಂದ್ರೆ ಪ್ರೀತಿಯುಳ್ಳ ದೇವ ಜನಗಳೇ, ಚೆನ್ನಾಗಿ ಗಮನಿಸಿ, ಯಾವಾಗ ಪ್ರಾರ್ಥನೆಯ ಧೂಪವು ಬಲವಾಗಿ ನಮ್ಮ ಒಳಗಡೆಯಿಂದ ಎದ್ದೇಳ್ತದೋ, ಪ್ರಾರ್ಥನೆಯ ಧೂಪವು ನಿರಂತರವಾಗಿ ನಮ್ಮ ಒಳಗಡೆಯಿಂದ ಬಲವಾಗಿ ಎದ್ದೇಳೋದಕ್ಕೆ ಪ್ರಾರಂಭಿಸ್ತದೋ, ನಾವು ಪ್ರಾರ್ಥಿಸ್ತಾ 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 ನಾವು ಪರಲೋಕವನ್ನು ಆಕರ್ಷಿಸುವಂತವರಾಗಿರ್ತೇವೆ. ಚೆನ್ನಾಗಿ ಗಮನಿಸಿ, ಪ್ರಾರ್ಥನೆಗೆ ಮಾತ್ರನೇ ಪರಲೋಕ ಪ್ರತಿಕ್ರಿಯಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಪರಲೋಕ ಎಲ್ಲಾ ವಿಷಯಗಳಿಗಾಗಿ ಪ್ರತಿಕ್ರಿಯಿಸೋದಲ್ಲ, ಪರಲೋಕ ಎಲ್ಲಾ ಕಾರ್ಯಗಳಿಗೆ ಏನ್ ಮಾಡೋದಿಲ್ಲ, ಇಳಿದು ಬರೋದಿಲ್ಲ. ಪರಲೋಕ ಇಳಿದು ಬರುವಂತ ಏಕೈಕ ವಿಷಯ ಯಾವುದು ಅಂದ್ರೆ ಅದು ಪ್ರಾರ್ಥನೆ ಆಗಿದೆ. ಪ್ರಾರ್ಥಿಸುವಂತ ವ್ಯಕ್ತಿಯ ಬಳಿಗೆ ಪರಲೋಕ ಇಳಿದು ಬರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಪರಲೋಕವನ್ನ ಪ್ರತಿಕ್ರಿಯಿಸುವ ಹಾಗೆ ಮಾಡ್ತದೆ.